ಸಮೀಲ ಸರ್ ಹತ್ರ ನನ್ನ ಮುಂದಿನ ಪ್ರಶ್ನೆ ಸರ್, ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನು ಇವತ್ತು ವಾಪಸ್ ಪಡೆದ್ರು. ನಾನು ಆಗಲೇ ಹೇಳ್ದಂಗೆ ಮೇನ್ ಅಜೆಂಡಾ ವಾಟ್ ಎವರ್ ಅದು ಕಾಣಿಸ್ತಾ ಇದ್ರು ಕೂಡ ನೀವು ಮಳೆ ಬಂದಾಗ ಮೋರಿ ಕ್ಲೀನ್ ಮಾಡಿದ್ರೆ ಅದಕ್ಕೊಂದು ಮಳೆ ನೀರು ಹೋಗೋದಕ್ಕೆ ಮೋರಿ ಕ್ಲೀನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮಳೆ ಎಲ್ಲ ನಿಂತ ಮೇಲೆ ಮೋರಿ ಕ್ಲೀನ್ ಮಾಡಿಕೊಂಡು ಮಳೆಗಾಲದಲ್ಲಿ ನೀರು ನಿಲ್ತಾ ಇತ್ತು, ಅದಕ್ಕೋಸ್ಕರ ಇವತ್ತು ಮೋರಿ ಕ್ಲೀನ್ ಮಾಡಿದ್ದೀವಿ ಅಂತಂದ್ರೆ ಇಟ್ ಡಸ್ ನಾಟ್ ಆಪ್ಟ್ ಅಂತ. ಇವತ್ತು ಇವರು ಮುಖ್ಯಮಂತ್ರಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಆ್ಯಕ್ಟನ್ನು ವಾಪಸ್ ಪಡ್ಕೊಂಡು CBI ET ID ಎಲ್ಲ ಅವ್ರ ಕೈಗೊಂಬೆ ಅದಕ್ಕೆ ತೆಗೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವತ್ತಿನ ಸಂಪುಟದ ನಿರ್ಣಯದ ಬಗ್ಗೆ ತಾವೇನಂತೀರಿ? ಸರ್, ಒಂದು ಈ CBIಗೆ ಕೊಟ್ಟಿರುವ ಬ್ಲಾಂಕೆಟ್ ಅನುಮತಿಯನ್ನ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಯಾವತ್ತೋ ವಾಪಸ್ ತಗೋಬೇಕಾಗಿತ್ತು. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಎಂಕ್ವೈರಿ ಮಾಡಿಸೋದು ಬಿಡೋದು ನಮ್ಮ ಫೆಡರಲ್ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಅದರದೇ ಆದ ಅಧಿಕಾರ ಇರುತ್ತೆ, ರಾಜ್ಯಗಳ ಸ್ವಾಯತ್ತತೆ ಇರುತ್ತೆ. ತನಿಖೆ ಇರ್ಬೋದು, ಅವನಿಗೆ ಎಷ್ಟೋ ಸಬ್ಜೆಕ್ಟ್ಗಳು ಸ್ಟೇಟ್ ಸಬ್ಜೆಕ್ಟ್ಗಳು ಇರ್ತವೆ. ಅಂತ ಎಲ್ಲಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ತನ್ನ ತನಿಖಾ ಸಂಸ್ಥೆಗಳ ಮೂಲಕ ಎಂಕ್ವೈರಿಯನ್ನ ಮಾಡಿಸೋದಕ್ಕೆ ಒಂದ್ ರೀತಿಯಲ್ಲಿ ಎರಡು ಆದೇಶವನ್ನ ಕೊಡಕ್ ಹೋಯ್ತು ಅಂತಂದ್ರೆ ಇಲ್ಲೊಂದ್ ಪಾರ್ಟಿ ಅಲ್ಲೊಂದ್ ಪಾರ್ಟಿ, ಅದು ಇಲ್ಲಿ ಕಾಂಗ್ರೆಸ್ ಇದ್ದು ಅಲ್ಲಿ ಬಿಜೆಪಿ ಇರ್ಬೋದು, ಅಲ್ಲಿ ಬಿಜೆಪಿ ಇದ್ದು ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಅದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಯನ್ನೇ ಕೊಲ್ಯಾಪ್ಸ್ ಮಾಡುತ್ತೆ. ಆದ್ರಿಂದ ಆಕ್ಚುಲಿ ಬಿಜೆಪಿ ಗೌರ್ಮೆಂಟ್ ಬರೋಕ್ಕಿಂತ ಮೊದಲು ಅದ್ರ ಮೇಲೆ ರಾಜ್ಯಗಳ ಅನುಮತಿಯನ್ನ ತಗೊಳ್ಳೇಬೇಕು, ರಾಜ್ಯಗಳಿಂದ ರೆಕಮೆಂಡ್ ಆಗ್ಬೇಕು ಅಂತಲೇ ಇದ್ದಿದ್ದು. ಭಾರತೀಯ ಜನತಾ ಪಕ್ಷ ಬಂದು ಅದನ್ನ ಬ್ಲಾಂಕೆಟ್ ಪರ್ಮಿಷನ್ ಕೊಡೋದಕ್ಕೆ ಕೊನೆ ಘಟ್ಟದಲ್ಲಿ ಅದನ್ನ ಮಾಡಿದ್ರು. ಹೀಗಾಗಿ ವಾಪಸ್ ತೆಗೆದುಕೊಂಡಂತಹ ಕ್ರಮ ರಾಜ್ಯದ ಅಧಿಕಾರ. ಅದು ಬ್ಲಾಂಕೆಟ್ ಪರ್ಮಿಷನ್ ಕೊಡೋದು ಬಿಡೋದು ಅದು ರಾಜ್ಯಕ್ಕೆ ಬಿಟ್ಟಂತಹ ವಿಚಾರ. ಅಫ್ಕೋರ್ಸ್ ಈಗ ಏನು ಅಂತಂದ್ರೆ ಈ ಡೆವಲಪ್ಮೆಂಟ್ಸ್ CBIಗೆ ಡಿಮ್ಯಾಂಡ್ ಮಾಡುವ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇಡೀ ಡೆವಲಪ್ಮೆಂಟ್ಸ್ ಮೂಡ ಡೆವಲಪ್ಮೆಂಟ್ಸ್ ಇದಾಗ ಯಾವ ತರ ಡೆವಲಪ್ ಆಗ್ತಿದೆ ಅಂತಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಕೈ ಕೆಳಗ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪೊಲೀಸು ರಾಜ್ಯ ಸರ್ಕಾರದ ಕೈ ಕೆಳಗ್ ಬರುತ್ತೆ, ಜೊತೆಗೆ ಲೋಕಾಯುಕ್ತ ಪೊಲೀಸು ರಾಜ್ಯ ಸರ್ಕಾರದ ಕೈ ಕೆಳಗ್ ಬರ್ತವೆ. ಹೀಗಾಗಿ ಇಂಡಿಪೆಂಡೆಂಟ್ ಎಂಕ್ವೈರಿ ನಡೆಯಲ್ಲ. ಆದ್ರಿಂದ CBI ಎಂಕ್ವೈರಿಗೆ ಆರ್ಡರ್ ಕೊಡ್ಬೇಕು ಅಂತ ಲೋಯರ್ ಕೋರ್ಟ್ಗೆ CBI ಎಂಕ್ವೈರಿಗೆ ಆರ್ಡರ್ ಕೊಡಕ್ ಪರ್ಮಿಷನ್ ಇಲ್ಲ, ಅವರಿಗೆ ಆ ಪವರ್ಸ್ ಇಲ್ಲ. ಅದನ್ನೇನು ಹೈಕೋರ್ಟಿಗೆ ಹೋಗ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ತರಬೇಕು. ಹೀಗಾಗಿ CBI ಏನಾಗ್ತಿದೆ ಅಂತ ಎಲ್ರಿಗೂ ಕೂಡ ಗೊತ್ತು. CBI ಎಂಕ್ವೈರಿಗಳು CBI ದೇಶದಲ್ಲಿ ನಡೀತಿರುವಂತಹ ರೀತಿ ಎಲ್ರಿಗೂ ಕೂಡ ಗೊತ್ತು. ಸಹಜವಾಗಿ ಒಂದ್ ಪೊಲಿಟಿಕಲ್ ಪಾರ್ಟಿ ಇಲ್ಲಿ ಗೌರ್ಮೆಂಟ್ ರನ್ ಮಾಡ್ತಿರುವಂತ ಸಂದರ್ಭದಲ್ಲಿ ಅದನ್ನ ವಾಪಸ್ ತಗೋತಾರೆ. ಸ್ಟೇಟ್ ಗೌರ್ಮೆಂಟ್ಗಳಿಗೆ ನೀವು ಎಂಕ್ವೈರಿ ಮಾಡಿ ಬಿಡಿ ಅಂತ ಹೇಳ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗಳು ಬ್ಲಾಂಕೆಟ್ ಪರ್ಮಿಷನ್ ಕೊಟ್ಕೊಂಡು ಕೂತ್ಕೋತಾರ. ಇಂಥ ಸಿಚುವೇಶನ್ ನಲ್ಲಿ ತಗೋತಾರೆ. ನನಗೇನು ಮೊದಲು ಇದ್ದಿದ್ದೇ CBI ಪರ್ಮಿಷನ್, ಬ್ಲಾಂಕೆಟ್ ಪರ್ಮಿಷನ್ ಇರ್ಲಿಲ್ಲ. ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಗೆ ಅಮೆಂಡ್ಮೆಂಟ್ ತಂದು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳು ಪರ್ಮಿಷನ್ ಕೊಟ್ರೆ ಮಾತ್ರ CBI ಎಂಕ್ವೈರಿ ಪ್ರಾವಿಷನ್ ಇತ್ತು ಮೊದಲು. ಈ ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಅದನ್ನು ಓಪನ್ ಮಾಡ್ಕೊಂಡಿದ್ರು. ಈಗ ವಾಪಸ್ ತಗೊಂಡ್ರೆ ತಪ್ಪೇನಿದೆ? ಸ್ಟೇಟ್ ಗೌರ್ಮೆಂಟ್ ಪವರ್, ರಾಜ್ಯಗಳ ಸ್ವಾಯತ್ತತೆ ಇದೆ, ರಾಜ್ಯಗಳಿಗೆ ಅವ್ರದೇ ಆದ ಪವರ್ಸ್ ಇದೆ. ಎಂಕ್ವೈರಿನೂ ಸೆಂಟ್ರಲ್ ಗೌರ್ಮೆಂಟ್, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಇತ್ತು, ಅದನ್ನು ಅವ್ರು ತಗೊಂಡ್ರು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಇತ್ತು, ಅದನ್ನು ಸೆಂಟ್ರಲ್ ಹೋಯ್ತು. ಹಂಗಾರೆ ರಾಜ್ಯಗಳಿಗೆ ಸ್ವಾಯತ್ತತೆ ಇಲ್ವಾ, ಪವರ್ ಇಲ್ವಾ? ಬೇರೆ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಅವ್ರು ಬಂದ್ರೆ, ನಾನು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಇಲ್ಲಿ ಬಿಜೆಪಿ ಇದ್ದು ಅಲ್ಲಿ ಕಾಂಗ್ರೆಸ್ ಇದ್ದು ಬ್ಲಾಂಕೆಟ್ ಪರ್ಮಿಷನ್ ಇದ್ದು ಅವ್ರು ಎಂಕ್ವೈರಿ ಮಾಡಿದ್ರೆ ಅದು ತಪ್ಪೇ. ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಅದರದ್ದೇ ಆದಂತ ಒಂದಿಷ್ಟು ಅಧಿಕಾರಗಳಿದೆ, ಆ ಅಧಿಕಾರಗಳನ್ನ ಕಿತ್ತುಕೊಳ್ಳಲಾಗಿತ್ತು. ಆ ಅಧಿಕಾರ ಈಗ ವಾಪಸ್ ಮರುಸ್ಥಾಪನೆ ಆಗುವ ನಿರ್ಧಾರ ಇದು ಅಂತ ಕೇಳ್ಬೇಕು ನಾನು ಸರ್. ಪ್ಲೀಸ್ ಹೇಳಿ. ಸಮೀವುಲ್ಲಾ ಸರ್, ನಂದೊಂದು ಪ್ರಶ್ನೆ, ಪರ್ಸನಲ್ ಪ್ರಶ್ನೆ ತಮಗೆ. ತಾವೊಬ್ರು ಹಿರಿಯ ಪತ್ರಕರ್ತರಿದ್ದೀರಿ. ಸೊ ಇವಾಗ ನಾವೊಂದು ಅಪೋಸಿಷನ್ ಪಾರ್ಟಿನೋ ಇನ್ನೊಂದು ಯಾವುದೋ ಪಕ್ಷದ್ದು ಒಬ್ಬ ನಾಯಕರದ್ದೇನಾದ್ರೂ ಈ ರೀತಿ ಆಯ್ತು ಅಂತಂದ್ರೆ, ಹೌದು ಸರ್ಕಾರ ಹೌದು ತನ್ನ ಸಂಸ್ಥೆಗಳಿಗೆ ಹೇಳುತ್ತೆ ಎನ್ಕ್ವೈರಿ ಆಗುತ್ತೆ. ಈಗ ಒಬ್ಬ ರಾಜ್ಯದ ಪ್ರಭಾವಿತ ವ್ಯಕ್ತಿ, ಅತ್ಯಂತ ಪ್ರಭಾವಿತ ವ್ಯಕ್ತಿ CM ಆಗಿರೋದು, ಅವ್ರ ಮೇಲೆ ಇದು ಆರೋಪ ಬಂದಿರೋವಂಥದ್ದು. ಈಗ ಅವ್ರ ಕೆಳಗಡೆನೆ ಇರೋಂತಹ ಪೊಲೀಸ್ ಅವರು ತನಿಖೆ ಮಾಡೋದು ಬಿಟ್ಟು ಇವಾಗ CBI ಕೂಡ ಬೇಡ, ಲೆಟ್ ಅಸ್ ಫರ್ಗೆಟ್ ಅಬೌಟ್ CBI ಆಲ್ಸೋ ಸರ್. ಆಸ್ ಪರ್ ಯುವರ್ ಮೊರಾಲಿಟಿ, ನಿಮ್ಮ ಒಂದು ಇದರಿಂದ ಹೇಳಿ, ಯಾರು ಇದನ್ನ ತನಿಖೆ ಮಾಡಿದ್ರೆ ನಿಷ್ಪಕ್ಷಪಾತವಾಗಿ ಆಗುತ್ತೆ ಈ ತನಿಖೆ ಅಂತ ಯು ಜಸ್ಟ್ ಲೆಟ್ ಅಸ್ ನೋ. ಎಲ್ಲ ಹೇಳ್ತಿದೆಯಲ್ಲ ಈಗ ಆಯ್ತು. ಒಂದು ಪೋರ್ಷನ್ ಹೋಗ್ತೇನೆ, ಇಲ್ಲೇ ಅವರೇ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆನೆ ಎಂಕ್ವೈರಿ ಆರ್ಡರ್ ಆಗಿದೆ, ಅವ್ರ ಕೆಳಗೆ ಇನ್ವೆಸ್ಟಿಗೇಷನ್ ಪೊಲೀಸ್ ಎಲ್ಲ ಬರ್ತಾರೆ, ಪ್ರಭಾವ ಬೀಳ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಫೇರ್ ಎಂಕ್ವೈರಿ ಆಗಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ, ನೀವು CBI ಕೊಟ್ಬಿಟ್ರೆ ಫೇರ್ ಆಗುತ್ತಾ? ಅಲ್ಲ, ಈಗ ಸಿಬಿಐಯು ಬೇಡ, ನಾನು ಅದೇ ಹೇಳಿದ್ದು. ಸಿಬಿಐಯು ಬೇಡ, ಓಕೆ ಫೈನ್, ದೆನ್ ಹೂ ಹ್ಯಾಸ್ ಟು ಡು ದ ಎನ್ಕ್ವೈರಿ ನೌ?
ಕೋರ್ಟ್ ಆರ್ಡರ್ ಮಾಡ್ಲಿ. ಅಲ್ಲ ನಿಮ್ಮ ಪ್ರಕಾರ ಆಸ್ ಪರ್ ಯುವರ್ ನಾಲೆಜ್ ಅಂಡ್ ಯುವರ್ ಕೋರ್ಟ್ ಎಕ್ಸ್ಪೀರಿಯನ್ಸ್ ಆರ್ಡರ್ ಮಾಡಿದೆ. ಲೋಕಾಯುಕ್ತ ಅಂತ ಈಗ ಜನಪ್ರತಿನಿಧಿಗಳ ಕಾಯ್ದೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಫಸ್ಟ್ ಹೋಗಿ. ಹಂಗಿರ್ಬೇಕಾಗಿದ್ರೆ ಲೋಕಾಯುಕ್ತನೇ ಕೊಟ್ಟಿದ್ರಿಂದ ಲೋಕಾಯುಕ್ತ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿರೋದು. ಕೋರ್ಟ್ ಲೋಕಾಯುಕ್ತ ಯಾಕೆ ಕೊಟ್ರಿ ಅಂದ್ರೆ ಲೋಕಾಯುಕ್ತಕ್ಕೆ ನೀವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ರು, ಸೊ ಲೋಕಾಯುಕ್ತ ವಿಲ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಈಗ ಕೋರ್ಟ್ ಕೊಟ್ಟಿದೆ. ಓಕೆ, ಈಗ ನೆಕ್ಸ್ಟ್ ಇದು ನಿಮ್ ನಂಬಿಕೆ ಇಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ಲಿ, ಕೋರ್ಟ್ ಮಾನಿಟರ್ ಮಾಡ್ಲಿ ಬಿಡಿ. yes that can be done. So but one thing is for sure sir, ನನ್ನ ಒಪಿನಿಯನ್ ಅಲ್ಲ ಕೋರ್ಟ್ ಒಪ್ಪಿದ ಇಲ್ಲ ಲೋಕಾಯುಕ್ತನ ಸಾಕ್ಬಿಡ್ರಿ ಅಂತ ಕೋರ್ಟ್ ಹೇಳ್ಬೋದು. ಸೊ ಬಟ್ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್ ಸರ್, ಸೊ ಒಂದು ಸ್ಟೇಟ್ ಮೆಷಿನರಿ ಕೆಳಗಡೆನೆ ಬರುವಂತಹ ಒಂದು ಆರ್ಗನೈಸೇಷನ್ ಇದನ್ನ ಸ್ಟೇಟ್ ಬಗ್ಗೆ, ಒಂದು ಸ್ಟೇಟ್ ಲೀಡರ್ ಬಗ್ಗೆ ತನಿಖೆ ಮಾಡುವಾಗ ನಿಷ್ಪಕ್ಷಪಾತವಾಗಿ ಆಗಲ್ಲ ಅನ್ನೋದು ಒಂದು ಇಂಡೈರೆಕ್ಟ್ ಮೆಸೇಜ್ ಕೂಡ ಆಗಿತ್ತು. ಅಲ್ಲ ಬಟ್ ಲೋಕಾಯುಕ್ತ ಕರ್ನಾಟಕದಲ್ಲಿ ಹೇಗಿತ್ತು, ಲೋಕಾಯುಕ್ತ ಏನೇನು ಮಾಡಿದೆ ಅನ್ನೋದೆಲ್ಲ ಗೊತ್ತು. ಆದ್ರೆ ವಿಪರ್ಯಾಸ ಅಂತಂದ್ರೆ ಯಾವ ಲೋಕಾಯುಕ್ತವನ್ನ ಒಂದ್ ರೀತಿ ಹಲ್ಕಿತ್ತ ಯಾವ ರೀತಿ ಸಿದ್ದರಾಮಯ್ಯನವರು ಮಾಡಿದ್ರು, ACB ಅನ್ನ ಸ್ಥಾಪನೆ ಮಾಡಿದ್ರು ಅನ್ನೋ ಆರೋಪ ಬಂತು. ಅದೇ ಲೋಕಾಯುಕ್ತ ಇವತ್ತು ಸಿದ್ದರಾಮಯ್ಯನವರ ಕೇಸನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು. ಅಂಡ್ ಆಮೇಲೆ ಇನ್ನೊಂದು ಸರ್, ಒಂದ್ ನಿಮಿಷ, ಒಂದೇ ಒಂದು ಸೆಂಟೆನ್ಸ್. ಈಗ ಆಲ್ರೆಡಿ ಕಾನೂನುಬದ್ಧ ಒಂದು ಸ್ವಾಯತ್ತ ಸಂಸ್ಥೆ, ಅದು ಮುಚ್ಚಿರಲಿಲ್ಲ, ಯಾವಾಗ್ಲೂ ಕೂಡ ಯಾವಾಗಲೂ ಮುಚ್ಚಿರಲಿಲ್ಲ. ಇವಾಗ ಬಿಜೆಪಿಗೆ ಅವಾಗ ಲೋಕಾಯುಕ್ತ ಮೇಲೆ ನಂಬಿಕೆ ಇತ್ತು, ಈಗ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ. ಈ ತರ ಪರಿಸ್ಥಿತಿ. ಅಲ್ಲ, ವೆರಿ ರೀಸೆಂಟ್ಲಿ ಸಿದ್ದರಾಮಯ್ಯನವರು ಆ ಸ್ಥಾನಕ್ಕೆ ಅವರ ಜಿಲ್ಲೆಯ ಲೋಕಾಯುಕ್ತಕ್ಕೆ ಹೊಸ ಇದು ನೇಮಕನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅವರೇ ತನಿಖೆ ಮಾಡ್ತಾರೆ, ಅವರೇ ತನಿಖೆ ಮಾಡ್ಬೇಕು. ಈಗ ಮತ್ತೊಂದು ಚಾಳಿ ಆರಂಭ ಆಗಿದೆ. ಮತ್ತೊಂದು ಚಾಳಿ ಏನಾಗಿದೆ ಅಂತಂದ್ರೆ ಗೌಡ್ರೆ, ಕಾಂಗ್ರೆಸ್ ಅಲ್ಲಿ ಈಗ ಒಂದ್ ಮೊನ್ನೆ 87 ಕೋಟಿ 62 ಲಕ್ಷದ ಭ್ರಷ್ಟಾಚಾರ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಒಪ್ಕೊಂಡಿರುವ ಪ್ರಕರಣದಲ್ಲಿ ಅಧಿಕಾರಿಗಳನ್ನ ನೀವು ತಪ್ಪಿತಸ್ಥರು ಮಾಡಿದ್ರಿ. ಬೇರೆ ಬೇರೆ ಪ್ರಕರಣ, ನಿನ್ನೆ DCM ಹೇಳ್ತಾ ಇದ್ರು ಇಲ್ಲಿ ಮೂಡಾದ ಅಧಿಕಾರಿಗಳೇನೋ ಮಾಡಿದ್ದಾರೆ, ನಮ್ಮ CM ದೇನು ತಪ್ಪಿಲ್ಲ ಅಂತ. ಪಾಪ ನಿಮ್ಮ ಮಾತುಗಳನ್ನು ಕೇಳ್ಕೊಂಡಿರುವ ಅಧಿಕಾರಿಗಳು ಲಾಸ್ಟಿಗೆ ಇಲ್ಲಿ ಕಂಬಿ ಹಿಂದೆ ಕೂತ್ಕೊಳ್ಳೋದು, ಅಥವಾ ಲಾಸ್ಟಿಗೆ ಇದನ್ನ ತಗೊಂಡೋಗಿ, ಅಲ್ಲ ಪೊಲಿಟಿಷಿಯನ್ಸ್ ಮಾತು, ನಾನು ಬಿಜೆಪಿ ಅವರ, ಕಾಂಗ್ರೆಸ್ JDS ವಾಟ್ ಎವರ್, ಬಟ್ ಅಧಿಕಾರಿಗಳೊಬ್ರು ನಿಮ್ಮ ಹೇಳಿದ ಮಾತಿಗೆ ಒಪ್ಕೊಂಡು ಈಗ ಹಿಂದೆ ಜೈಲಿಗೆ ಒಂದು ವ್ಯವಸ್ಥೆ ಅನ್ನೋದಿರ್ತದೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದಕ್ಕೂ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ಆ ನಿಯಮಗಳನ್ನ ಮೀರಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಎಲ್ಲರೂ ತಪ್ಪಿದಸ್ತ್ರೆ. ಏನು ಅಲ್ಲ, ಯಡಿಯೂರಪ್ಪನವರ ಚೆಕ್ಕಲ್ ತಗೊಂಡ್ರ ಅಧಿಕಾರ ದುರ್ಬಳಕೆ ಅಂದ್ರೆ ಅಲ್ಲ, ಸುಮ್ಮನೆ ಹೇಳ್ಬಾರ್ದು. ಈಗ ಕುಮಾರಸ್ವಾಮಿ ಸಿಗ್ನೇಚರ್ ಮಾಡಿ ಸಿದ್ದರಾಮಯ್ಯನವರು ಏನೂ ಮಾಡಿಲ್ಲ ಅನ್ನೋದಕ್ಕೆ ನೋಡಿ, ಸಿದ್ದರಾಮಯ್ಯವರು ಏನೂ ಮಾಡಿಲ್ಲ ಅನ್ನೋದಕ್ಕೆ ಕೋರ್ಟ್ ಕೂಡ ಅದನ್ನು ಕೇಳಬೇಕಾದಾಗ ಬಿಟ್ಕಾಯಿನ್ ಅಲ್ಲ ಆಗುತ್ತೆ, ಅದು ಬಿಟ್ಕಾಯಿನ್ ಕ್ಯಾಶ್ ಅಲ್ಲ, ಬಿಟ್ಕಾಯಿನ್ RTGS ಅಲ್ಲ, ಬಿಟ್ಕಾಯಿನ್ ಚೆಕ್ ಅಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅದರ ವ್ಯಾಲ್ಯೂ ಅಥವಾ ಮೌಲ್ಯವನ್ನು ನಾವು ಧಿಕ್ಕರಿಸೋದಕ್ಕಾಗೋದಿಲ್ಲ. ವ್ಯಾಲ್ಯೂ ಹೇಳ್ತಾ ಇಲ್ಲ, ಭ್ರಷ್ಟಾಚಾರ ಹೆಂಗ್ ಮಾಡಿ ಚೆಕ್ಕಲ್ಲೂ ಮಾಡಿದ್ರು, ಕ್ಯಾಶಲ್ಲೂ ಮಾಡಿದ್ರು. ಕರಪ್ಷನ್. ಒಬ್ಬ ಭ್ರಷ್ಟಾಚಾರಿ ಇದ್ರೆ ಭ್ರಷ್ಟಾಚಾರಿ ಅಂತಾರೆ, ಇಬ್ರು ಭ್ರಷ್ಟಾಚಾರಿ ಇದ್ರೆ ಇಬ್ರು ಭ್ರಷ್ಟಾಚಾರಿ ಅಂತಾರೆ, 1000 ಭ್ರಷ್ಟಾಚಾರಿ ಇದ್ರೆ ಅದನ್ನ ಬಿಜೆಪಿ ಅಂತಾರೆ. ಇದು ವ್ಯವಸ್ಥೆ. ಆ ಭ್ರಷ್ಟಾಚಾರಿಗಳು ತಾವೇ ಖುದ್ದು ಕಳ್ಳರು, ಬೇರೆ ಮೇಲೆ ಮಾತಾಡ್ತಾರೆ. ತಾವು ಕಳ್ಳರು. ಬಿಜೆಪಿ JDS ನವರು, ಬಿಜೆಪಿ JDS ಗಳು, ನರೇಂದ್ರ ಮೋದಿ ಕೂಡ ಭ್ರಷ್ಟಾಚಾರಿನೇ. ಅದಾನಿ ಗುಲಾಮ್ಗಿರಿ ಮಾಡ್ತಾ ಇರ್ತಕ್ಕಂತಹ ನರೇಂದ್ರ ಮೋದಿ ಅವರು ಕೂಡ ಎರಡೇ ನಿಮಿಷ ಇರೋದು. ಸಮೀಲ ಸರ್, ಮೈ ಲಾಸ್ಟ್ ಕ್ವೆಶ್ಚನ್, ನನ್ನ ಕೊನೆಯ ಪ್ರಶ್ನೆ. ಇವತ್ತಿನ ಈ ಕ್ಯಾಬಿನೆಟ್ ನಿರ್ಧಾರ, ಇಡೀ ಸಚಿವ ಸಂಪುಟ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿರೋದು, ಇವೆಲ್ಲವನ್ನು ನೋಡಿದ್ರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅನ್ನುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ವೇರ್ ವಿಲ್ ಇಟ್ ಲೀಡ್ ಅಂತ, ಎಲ್ಲಿವರೆಗೆ ಹೋಗುತ್ತೆ ಅಂತ ಅದು ಮರೀಚಿಕೆ ಬಂದೆ. ಈಗ ಏನ್ ನಮಗೇನ್ ಹಂಗೇನ್ ಅನ್ನಿಸ್ತಾ ಇಲ್ಲ. ರಾಜಕಾರಣದಲ್ಲಿ ಡೆವಲಪ್ಮೆಂಟ್ಸ್ ಎಂಕ್ವೈರಿ ಆಗ್ತಾ ಹೋದಂಗೆಲ್ಲ ಯಾವ್ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಗಳಾಗ್ತವೆ, ಏನಾಗ್ತವೆ, ಆಮೇಲೆ ಇಡೀ ಸಂಪುಟನೇ ಜೊತೆಗೆ ನಿಲ್ಲುತ್ತೆ ಅನ್ನೋದು ರಾಜಕಾರಣದಲ್ಲಿ ನಾವು ನೋಡಿದೀವಿ. ಅದು ಸ್ವಲ್ಪ ವ್ಯತ್ಯಾಸ ಆದಾಗ ಸಂಪುಟ ಎಲ್ಲಿರುತ್ತೋ ಹಂಗ ಮಾಯ ಆಗ್ಬಿಟ್ಟಿರುತ್ತೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ಚೇಂಜ್ ಆದಂಗೆಲ್ಲ ಹಂಗಿರುತ್ತೆ. ಬಟ್ ಈಗೇನು ನಮಗೇನು ಅಂತ ಡಿಸ್ಟೆಬಲೈಸ್ ಆಗುವಂಥದ್ದು ಅಥವಾ
ಏನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗುವಂತ ಸೂಚನೆ ನಮಗೆ ಈಗ ಪ್ರೆಸೆಂಟ್ ನಮಗೇನ್ ಕಾಣ್ತಾ ಇಲ್ಲ. ಸೊ ನೋಡ್ಬೋದು ನೆಕ್ಸ್ಟ್ ಏನಾದ್ರು ಪೊಲಿಟಿಕಲ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಇದು ಅವಕಾಶ ಮಾಡಿಕೊಡುತ್ತಾ? ಇಟ್ ಇಸ್ ಟೂ ಅರ್ಲಿ ಟು ಸೇ. ಓಕೆ, ರೈಟ್. ಅಶ್ವಿನಿ ಅವರೇ, ನಿಮ್ಮ ಫೈನಲ್ ಒಪಿನಿಯನ್, ಕೊನೆಯ ಮಾತು ನಿಮ್ಗೆ. ನಾನು 30 ಸೆಕೆಂಡ್ಸ್ ಕೊಡ್ತೀನಿ, ನನಗಿರೋದು 30 ಸೆಕೆಂಡ್ಸ್, ಬಟ್ ನಾನು ನಿಮ್ಗೆ 30 ಸೆಕೆಂಡ್ಸ್ ಕೊಡ್ತೀನಿ. ಸಿದ್ದರಾಮಯ್ಯನವರು ಒಬ್ಬರು ಬೇಸಿಕಲಿ ಅನ್ ಅಡ್ವೊಕೇಟ್. ಎಸ್, ಟೈಮ್ ಸಿಕ್ದಾಗ್ಲೆಲ್ಲ ಕನ್ನಡದ ಪಾಠದ ಜೊತೆ ಕಾನೂನಿನ ಪಾಠ ಕೂಡ ಮಾಡ್ತಿರ್ತಾರೆ ಸದನದಲ್ಲಿ ಎಲ್ಲ ಕಡೆ, ಆಯ್ತಾ. ಎಲ್ಲದಕ್ಕಿಂತ ಮಿಂಚಿ ಮೊರಾಲಿಟಿ ಬಗ್ಗೆ ತುಂಬಾ ಭಾಷಣ ಬಿಗಿಯುವಂತವ್ರು ಸಿದ್ದರಾಮಯ್ಯನವರ ಇಡೀ ರಾಜ್ಯದಲ್ಲಿ, ಆಯ್ತಾ. ಇವತ್ತು ಅವ್ರಿಗೆ ಬಂದಿರೋ ಅಂತ ಸಮಯದಲ್ಲಿ, ಅವ್ರ ಮೇಲೆ ಆರೋಪ ಬಂದಿರೋ ಅಂತ ಸಮಯದಲ್ಲಿ ಮೊರಾಲಿಟಿ ಇಲ್ವಾ, ನೈತಿಕತೆ ಇಲ್ವಾ, ಅತ್ಯಂತ ನಿಮ್ಗೆ ಇಲ್ಲ ನಾಚಿಕೆ ಮಾನ ಮರ್ಯಾದೆ. ಅಲ್ಲ, ಬಿಜೆಪಿಯ ಅಶೋಕ್ ವಿಜೇಂದ್ರಗೆ ನಾಚಿಕೆ ಮಾನ ಮರ್ಯಾದೆ. ಅವರೇ ಸುಳ್ಳು ಹೇಳ್ತಾರೆ. ಗೌಡ್ರೆ, ಖರ್ಚು ಮಾಡೋದು ಅವರಿಬ್ರೇ ಖರ್ಚು ಮಾಡ್ತಿರ್ತಕ್ಕಂಥ ಯಾಕ್ರಿ ಮೊರಾಲಿಟಿ? ಬಿಜೆಪಿ ಜೆಡಿಎಸ್ ಸಂಚು ಮಾಡ್ತಾ ಅದಕ್ಕೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಈ ಸಂಚು ಮಾಡಿ ಅಲ್ಲ ನಾಗಪುರಕ್ಕೆ ಗುಲಾಮ್ಗಿರಿ ಮಾಡಕ್ಕೆ ಸಂಚು ರಾಜೀನಾಮೆ ಕುಮಾರಸ್ವಾಮಿ ಬಿಜೆಪಿಗೆ ನರೇಂದ್ರ ಮೋದಿಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕಾರ್ಯಕ್ರಮ ಚರ್ಚೆಯಲ್ಲಿ ಭಾಗವಹಿಸಕ್ಕೆ. ಥ್ಯಾಂಕ್ ಯು ಸಮೀವುಲ್ಲಾ ಸರ್, ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ಥ್ಯಾಂಕ್ ಯು ಅಶ್ವಿನಿ ಅವರೇ, ಥ್ಯಾಂಕ್ ಯು. ಬಟ್ ಒಟ್ಟಾರೆ ಏನೇ ಆದ್ರೂ ಒಂದು ಚುನಾಯಿತ ಸರ್ಕಾರ 2 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಆರೋಪ ಬಂದು ಅವ್ರ ಮೇಲೆ FIR ಆಗುವಂತ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಕರ್ನಾಟಕದ ಹೆಸರು ದೇಶವ್ಯಾಪಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಬರುತ್ತೆ. ಅದೊಂದು ಸ್ವಲ್ಪ ಮುಜುಗರ. ಈ ಪ್ರಕರಣ ಏನು, ಯಾರು ತಪ್ಪಿತಸ್ಥರು, ಯಾರು ಸರಿ, ಎಲ್ಲವೂ ಕಾನೂನು ಡಿಸೈಡ್ ಮಾಡಬೇಕು. ಡಿಸೈಡ್ ಆಗಲಿ, ಅಲ್ಲಿವರೆಗೂ ಕಾದ್ ನೋಡೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.